ರಾಜ್ಯಪಾಲರು ಭಾಷಣ ಓದದೇ ಹೋದದ್ದು ಇದೇ ಮೊದಲಲ್ಲ. 2011ರಲ್ಲಿ ಹಂಸರಾಜ್ ಭಾರದ್ವಾಜ್ ಭಾಷಣ ಓದಿರಲಿಲ್ಲ. ಅಂದಿನ ಯಡಿಯೂರಪ್ಪ ಸರ್ಕಾರ ಕೊಟ್ಟಂತಹ ಭಾಷಣವನ್ನು ಅವರು ಓದಿರಲಿಲ್ಲ. ಈ ಬಗ್ಗೆ ಆರ್ ಅಶೋಕ್ ಕೂಡ ಪ್ರಸ್ತಾಪಿಸಿದ್ರು. 2019ರಲ್ಲಿ ರಾಜ್ಯಪಾಲ ವಜುಭಾಯಿ ವಾಲಾ ಅವರ ಭಾಷಣ ಕೂಡ ಮೊಟಕಾಗಿತ್ತು. ಅರ್ಧಕ್ಕೆ ಭಾಷಣವನ್ನ ಮೊಟಕುಗೊಳಿಸಿದ್ರು ಅಂದಿನ ರಾಜ್ಯಪಾಲರು. ಅಂದಿನ ವಿಪಕ್ಷ ಆಗಿದ್ದಂತಹ ಬಿಜೆಪಿ ಸದಸ್ಯರು ಸದನದಲ್ಲಿ ಧರಣಿಯನ್ನ ನಡೆಸಿದ್ರು. ಭಾಷಣವನ್ನ ಅರ್ಧಕ್ಕೆ ವಜುಭಾಯಿ ವಾಲಾ ಮೊಟಕುಗೊಳಿಸಿದ್ದಕ್ಕೆ ಅಂದು ಪ್ರತಿಭಟನೆ ಆಗಿತ್ತು. ಈಗ ಅಧಿವೇಶನದಲ್ಲಿ ಪೂರ್ಣ ಭಾಷಣವನ್ನ ಗೆಹ್ಲೋಟ್ ಅವರು ಓದಲಿಲ್ಲ ಅನ್ನೋ ಕಾರಣಕ್ಕಾಗಿ ಅವರನ್ನ ಅಡ್ಡಗಟ್ಟಲಾಯಿತು. ಅವರ ವಿರುದ್ಧ ಧಿಕ್ಕಾರ ಅಂತ ಘೋಷಣೆಗಳನ್ನ ಕೂಗಲಾಯಿತು. ಇತಿಹಾಸದ ಪುಟಗಳನ್ನು ತಿರುವಿದಾಗ ಈ ರೀತಿ ಅರ್ಧಕ್ಕೆ ಮೊಟಕುಗೊಳಿಸಿದಂತಹ ಬೆಳವಣಿಗೆಗಳು ಆಗಿದೆ. ಹರೀಶ್, ತಾವು ವಿವರಿಸ್ತಾ ಇದ್ರಿ ಈ ಹಿಂದೆ ಆದಂತಹ ಘಟನೆಗಳು ಮತ್ತು ಅದರ ಇವತ್ತಾಗಿರುವಂತಹ ಘಟನೆ ನಾವು ತಾಳೆ ಹಾಕಿ ನೋಡಿದ್ರೆ ಈ ಹಿಂದೆ ಆಗಿದ್ದಿದೆ, ಆಗ ಪ್ರತಿಭಟನೆಗಳಾಗಿದ್ದಿದೆ. ಆದರೆ ಇವತ್ತು ಆದಂತಹ ಘಟನೆ ಅಂತಂದ್ರೆ ರಾಜ್ಯಪಾಲರು ಹೊರ ಹೋಗ್ತಾ ಇದ್ದಂತೆಯೇ ಅವರನ್ನ ತಡೆಯಲಾಯಿತು, ಆ ಧಿಕ್ಕಾರ ಕೂಗಲಾಯಿತು, ಆಕ್ರೋಶವನ್ನ ವ್ಯಕ್ತಪಡಿಸಲಾಯಿತು. ಇದೆಲ್ಲವನ್ನ ಕೂಡ ಹೇಗೆ ನೋಡುತ್ತೆ ಅಂತ? ಪ್ರತಿಮಾ, ಹೌದು, ಈ ಹಿಂದೆ ಸಾಕಷ್ಟು ಪ್ರತಿಭಟನೆಗಳು ರಾಜ್ಯಪಾಲರ ವಿರುದ್ಧ ನಡೆದಿವೆ. ಅಂದ್ರೆ ಜಂಟಿ ಅಧಿವೇಶನ ನಡೆಯುವಂತ ಸಂದರ್ಭದಲ್ಲಿ ರಾಜ್ಯಪಾಲರು ಹಿಂದಿಯಲ್ಲಿ ಭಾಷಣ ಮಾಡ್ತಾರೆ ಅನ್ನುವಂತ ಕಾರಣಕ್ಕೋಸ್ಕರನೇ ಸಾಕಷ್ಟು ಪ್ರತಿಭಟನೆಗಳು ನಡೆದಿವೆ. ಆದ್ರೆ ಎಂತಹ ಪ್ರತಿಭಟನೆಗಳು ನಡೆದಂತಹ ಸಂದರ್ಭದಲ್ಲೂ ಕೂಡ ರಾಜ್ಯಪಾಲರು ಭಾಷಣವನ್ನ ಮಾಡದೆ ಹೋಗಿರುವಂತಹ ಉದಾಹರಣೆಗಳು ಬಹಳಷ್ಟು ಕಡಿಮೆ ಇದ್ದು. ಅಂದ್ರೆ ವಾಟಾಳ್ ನಾಗರಾಜ್ ಅವರು ಮತ್ತೆ ಅವರ ಸಮಕಾಲೀನರು ಒಂದಷ್ಟು ಶಾಸಕರಿದ್ದಂತಹ ಸಂದರ್ಭದಲ್ಲಿ ಅಧಿವೇಶನ ನಡೆಯುವಂತಹ ಸಂದರ್ಭದಲ್ಲಿ ರಾಜ್ಯಪಾಲರು ಭಾಷಣ ಮಾಡುವಾಗ ಹಿಂದಿಯಲ್ಲಿ ಭಾಷಣ ಮಾಡ್ತಾರೆ ಅನ್ನುವಂತಹದನ್ನ ಗುರಿಯಾಗಿರಿಸಿಕೊಂಡು ಸಾಕಷ್ಟು ಪ್ರತಿಭಟನೆಗಳು ಕರ್ನಾಟಕ ವಿಧಾನ ಮಂಡಲ ಅಧಿವೇಶನದಲ್ಲಿ ನಡೆದಿವೆ. ಇಂತಹ ಪ್ರತಿಭಟನೆಗಳು ನಡೆದರೂ ಕೂಡ ರಾಜ್ಯಪಾಲರು ಸಂಪೂರ್ಣ ಭಾಷಣವನ್ನ ಓದಿ ಹೋಗಿದ್ರು. ಇನ್ನೊಂದು ಕಡೆ 2011ರಲ್ಲಿ ಹಂಸರಾಜ್ ಭಾರದ್ವಾಜ್ ಅವರು ಯುಪಿಎ ಸರ್ಕಾರ ಇದ್ದಂತ ಸಂದರ್ಭದಲ್ಲಿ, ಕೇಂದ್ರದಲ್ಲಿ ಯುಪಿಎ ಸರ್ಕಾರ ಇದ್ದಂತ ಸಂದರ್ಭದಲ್ಲಿ ರಾಜ್ಯದಲ್ಲಿ ಅವರು ರಾಜ್ಯಪಾಲರಾಗಿ ನೇಮಕಗೊಂಡಿರ್ತಾರೆ. ಅಂತಹ ಸಂದರ್ಭದಲ್ಲೂ ಕೂಡ ಬಿಜೆಪಿ ನಾಯಕರು ಇಲ್ಲಿ ಪ್ರತಿಭಟನೆಯನ್ನ ಮಾಡಿರ್ತಾರೆ. ಆಗ ಹಂಸರಾಜ್ ಭಾರದ್ವಾಜ್ ಅವರು ಪ್ರಸ್ತಾವನೆ ಮತ್ತೆ ಭಾಷಣದ ಅಂತಿಮ ಅಂಶವನ್ನ ಮಾತ್ರ ಓದಿ ಸಂಪೂರ್ಣ ಭಾಷಣವನ್ನ ಓದಿದೆ ಅಂತ ತಿಳ್ಕೊಳ್ಳುವಂಥದ್ದು ಅನ್ನುವಂಥದ್ದನ್ನ ಹೇಳಿ ಭಾಷಣವನ್ನು ಮುಗಿಸಿ ಅವರು ಹೋಗಿರ್ತಾರೆ. ಮತ್ತೆ ವಜುಭಾಯಿ ರೂಢಭಾಯಿ ವಾಲಾ ಅವರು ಕೂಡ ರಾಜ್ಯಪಾಲರಾಗಿದ್ದಂಥ ಸಂದರ್ಭದಲ್ಲಿ 2019ರಲ್ಲೂ ಇದೇ ರೀತಿಯಾದಂತಹ ಪ್ರಸಂಗ ನಡೆಯುತ್ತೆ. ಅವರು ಕೂಡ ಅರ್ಧಕ್ಕೆ ಭಾಷಣವನ್ನು ಮೊಟಕುಗೊಳಿಸಿ ಹೋಗಿರ್ತಾರೆ. ಆದರೆ ಇಲ್ಲಿ ನಡೆದಿರ್ತಕ್ಕಂಥ ವಿಚಾರ ಇವತ್ತೇನು ಅಂತಂದ್ರೆ, ಶುರು ಮಾಡಿ ಸಂಪೂರ್ಣ ಭಾಷಣವನ್ನ ಓದದೆ ತಮಗೆ ಎಷ್ಟು ಬೇಕು ಅಷ್ಟೇ ಮಾತ್ರ ಓದಿ ಇವತ್ತು ತಾವರ್ ಚಂದ್ ಗೆಹ್ಲೋಟ್ ಅವರು ಹೋಗಿರುವಂತದ್ದು. ಇವರು ಕೂಡ ಒಂದು ಪ್ರತಿಭಟನಾರ್ಥವಾಗಿ ಇವತ್ತು ಭಾಷಣವನ್ನ ಓದದೆ ಹೋಗಿರುವಂತ, ಅಂದ್ರೆ ಕೇಂದ್ರ ಸರ್ಕಾರದ ವಿರುದ್ಧ ಇಲ್ಲ ಸಲ್ಲದ ಆರೋಪಗಳನ್ನ ಮಾಡಲಾಗಿದೆ. ಮತ್ತೆ ಎಲ್ಲಾ ಆರೋಪಗಳನ್ನ ನಾನು ಓದಲಿಕ್ಕೆ ಆಗೋದಿಲ್ಲ ಅನ್ನುವಂಥದ್ದನ್ನ ಭಾಷಣ ಓದುವ ಹಿಂದಿನ ದಿವಸವೇ ಒಂದು ಪ್ರತಿಭಟನೆಯನ್ನ ತೋರಿದ್ರು. ರಾಜ್ಯ ಸರ್ಕಾರ ಮನವೊಲಿಸುವಂತ ಪ್ರಯತ್ನ ಮಾಡಿದ್ರು ಕೂಡ ಅದು ಆಗಿರಲಿಲ್ಲ. ಅವರು ಸದನಕ್ಕೆ ಬಂದು ಜಂಟಿ ಅಧಿವೇಶನವನ್ನ ಮಾಡಬೇಕು ಅನ್ನುವಂತ ಉದ್ದೇಶದಿಂದಲೇ ಒಂದು ಸಾಂಪ್ರದಾಯಿಕ ಪ್ರಕ್ರಿಯೆಯನ್ನ ಮುಗಿಸಿ ಭಾಷಣ ಓದದೆ ಅವರು ಕೂಡ ಒಂದು ಪ್ರತಿಭಟನಾರ್ಥವಾಗಿ ಇವತ್ತು ಪ್ರತಿಭಟನೆಯ ರೂಪಕವಾಗಿ ಭಾಷಣವನ್ನ ಓದದೆ ಹೋಗಿರುವಂತಹದ್ದು. ಇದನ್ನ ಈಗ ಕಾಂಗ್ರೆಸ್ ಕೂಡ ಸಾಕಷ್ಟು ಆಕ್ರೋಶವನ್ನು ವ್ಯಕ್ತಪಡಿಸಿದೆ, ಸರ್ಕಾರ ಕೂಡ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದೆ. ಹಿಂಗೆ ಭಾಷಣವನ್ನ ಓದದೆ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಸರ್ಕಾರ ಯಾವ ಭಾಷಣವನ್ನ ಕೊಡುತ್ತೆ ಅದನ್ನ ಸಂಪೂರ್ಣವಾಗಿ ಓದಲೇಬೇಕಾಗುತ್ತೆ. ಮತ್ತೆ ಇದು ನಿಯಮ 176ರ ವಿಧಿಯ ಅನ್ವಯ ಇದು ಓದಲೇಬೇಕಾಗುತ್ತೆ. ಮತ್ತೆ ಇದು ಕರ್ನಾಟಕಕ್ಕೆ ಮತ್ತೆ ಕರ್ನಾಟಕ ವಿಧಾನ ಮಂಡಲಕ್ಕೆ ರಾಜ್ಯಪಾಲರು ತೋರಿರತಕ್ಕಂಥ ಅಗೌರವ ಅನ್ನುವಂತಹ ನಿಟ್ಟಿನಲ್ಲಿ ಪ್ರಶ್ನೆಯನ್ನ ಕಾಂಗ್ರೆಸ್ ಮಾಡ್ತಿರುವಂತಹದ್ದು. ಜೊತೆಗೆ ಭಾಷಣವನ್ನ ಮುಗಿಸಿ, ಅಂದ್ರೆ ಭಾಷಣವನ್ನ ಅರ್ಧಕ್ಕೆ ಮೊಟಕುಗೊಳಿಸಿ ಹೋಗುವಂತ ಸಂದರ್ಭದಲ್ಲಿ ಅವರು ರಾಜ್ಯಪಾಲರನ್ನ ತಡೆಯುವಂತ ಪ್ರಸಂಗ ಕೂಡ ನಡೆಯುತ್ತೆ. ಬಿ.ಕೆ. ಹರಿಪ್ರಸಾದ್ ಅವರು ಅವ್ರನ್ನ ಅಡ್ಡಗಡ್ತಾರೆ. ನೀವು ಈ ರೀತಿ ಮಾಡ್ತಾ ಇರೋದು ಸರಿಯಲ್ಲ, ಕರ್ನಾಟಕಕ್ಕೆ ಮಾಡಿದಂತ ಅವಮಾನ, ಕರ್ನಾಟಕದ ವಿಧಾನ ಮಂಡಲಕ್ಕೆ ಮಾಡ್ತಾ ಇರತಕ್ಕಂಥ ಅವಮಾನ ನೀವು, ಹೀಗಾಗಿ ನೀವು ಸಂಪೂರ್ಣವಾಗಿ ಭಾಷಣವನ್ನು ಮುಗಿಸೇ ಹೋಗಬೇಕು ಅನ್ನುವಂತ ನಿಟ್ಟಿನಲ್ಲಿ ಹಿರಿಯ ಸದಸ್ಯರಾದಂತಹ ಹರಿಪ್ರಸಾದ್ ಅವರು ಅವ್ರನ್ನ ಅಡ್ಡಗಡ್ತಾರೆ. ಜೊತೆಗೆ ರವಿ ಅವರು, ಪರಿಷತ್ ಸದಸ್ಯ ರವಿ ಅವರು ಕೂಡ ಅವ್ರನ್ನ ಅಡ್ಡಗಡ್ತಾರೆ. ಆದ್ರೂ ಕೂಡ ರಾಜ್ಯಪಾಲರು ಮುಂದೆ ಹೋಗ್ತಾರೆ. ಇದು ಒಂದ್ ಕಡೆ. ಈ ಒಂದು ಪ್ರಕ್ರಿಯೆ ಏನಿದೆ ಅಂದ್ರೆ ರಾಜ್ಯಪಾಲರನ್ನ ಅಡ್ಡಗಟ್ಟಿ ನೀವು ಭಾಷಣ ಸಂಪೂರ್ಣ ಮಾಡೇ ಹೋಗ್ಬೇಕು ಅನ್ನುವಂತ ಹೇಳಿರೋ ವಿಚಾರ ಏನಿದೆ, ಇದನ್ನ ಈಗ ಬಿಜೆಪಿ ಅಸ್ತ್ರವನ್ನಾಗಿ ಬಳಸಿಕೊಂಡಿದೆ. ರಾಜ್ಯಪಾಲರನ್ನ ಅಧಿವೇಶನಕ್ಕೆ ಕರೆದು ಅವ್ರನ್ನ ಅವಮಾನಗೊಳಿಸಲಾಗಿದೆ, ಅವರಿಗೆ ಇಲ್ಲಿ ಇರಿಟೇಟ್ ಮಾಡಲಾಗಿದೆ ಅನ್ನುವಂಥದ್ದನ್ನ ಇವತ್ತು ಹೇಳಿರುವಂತದ್ದು ಸುನಿಲ್ ಕುಮಾರ್ ಅವರು. ಜೊತೆಗೆ ಮತ್ತೆ ರಾಜ್ಯಪಾಲರ ಭಾಷಣಕ್ಕೆ ಅಡ್ಡಿಪಡಿಸೋದಾಗ್ಲಿ, ರಾಜ್ಯಪಾಲರ ಭಾಷಣ ಮುಗಿದ ಬಳಿಕ ಅವರಿಗೆ ಈ ರೀತಿಯಾದಂತಹ ತೊಂದರೆ ಕೊಡೋದಾಗ್ಲಿ ಯಾವುದು ಕೂಡ ಮಾಡಬಾರದು, ಇದು ನಿಯಮಗಳಲ್ಲಿ ಇಲ್ಲ ಅನ್ನುವಂಥದ್ದನ್ನು ಕೂಡ ಆರ್ ಅಶೋಕ್ ಅವರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಅದಷ್ಟೇ ಅಲ್ಲ, ಯಾರು ಈ ರೀತಿಯಾಗಿ ರಾಜ್ಯಪಾಲರಿಗೆ ಅವಮಾನ ಮಾಡುವಂತ ಕೆಲಸವನ್ನ ಮಾಡಿದ್ದಾರೆ, ಅವ್ರನ್ನ ಅಡ್ಡಗಟ್ಟಿ
ಕೊಟ್ಟು ಅವರನ್ನ ಬೆದರಿಕೆ ಹಾಕುವಂತ ಕೆಲಸವನ್ನ ಮಾಡಿದ್ದಾರೆ. ಅವರ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಸ್ಪೀಕರ್ಗೆ ಈಗ ದೂರನ್ನು ಕೂಡ ಸಲ್ಲಿಸಲಾಗಿದೆ. ಮತ್ತೆ ಮುಂದೆ ಈಗ ಸ್ಪೀಕರ್ ಏನ್ ಮಾಡ್ತಾರೆ ಅನ್ನುವಂತಹದ್ದು. ಒಂದ್ ಕಡೆ ಕಾಂಗ್ರೆಸ್ನವ್ರು ಹೇಳ್ತಾರೆ ರಾಜ್ಯಪಾಲರು ರಾಜ್ಯಕ್ಕೆ ಮಾಡಿದಂತ ಅವಮಾನ, ಕರ್ನಾಟಕಕ್ಕೆ ಅವಮಾನ ಮಾಡೋಗಿದ್ದಾರೆ, ಕಾನೂನನ್ನ ಪಾಲಿಸಿಲ್ಲ, ಸಂವಿಧಾನವನ್ನ ಪಾಲಿಸದೆ ರಾಜ್ಯ ಸರ್ಕಾರ ಬರೆದುಕೊಟ್ಟ ಭಾಷಣವನ್ನ ಓದದೆ ಸಂವಿಧಾನವನ್ನ ಉಲ್ಲಂಘನೆ ಮಾಡಿ ಹೋಗಿದ್ದಾರೆ, ಕರ್ನಾಟಕಕ್ಕೆ ಅವಮಾನ ಮಾಡಿದ್ದಾರೆ ಅನ್ನುವಂತಹದ್ದು. ಈಗ ಒಂದ್ ವೇಳೆ ಈ ಒಂದು ವಿಚಾರ, ಈಗ ರಾಜ್ಯಪಾಲರು ಸಂವಿಧಾನವನ್ನ ಉಲ್ಲಂಘಿಸಿದ್ದಾರೆ, ಕರ್ನಾಟಕವನ್ನ ಅವಮಾನ ಮಾಡಿದ್ದಾರೆ ಅನ್ನುವಂಥ ವಿಚಾರವನ್ನ ಇಟ್ಕೊಂಡೆ ಭಾಷಣವನ್ನ ಸಂಪೂರ್ಣವಾಗಿ ಓದಿಲ್ಲ, ಅವಮಾನ ಮಾಡಿದ್ದಾರೆ ಅನ್ನುವಂಥ ವಿಚಾರದಲ್ಲಿ ಅದರ ಬಗ್ಗೆ ಚರ್ಚೆಗೆ ಅವಕಾಶವನ್ನ ಕಾಂಗ್ರೆಸ್ ಕೂಡ ಕೇಳಬಹುದು. ರಾಜ್ಯಪಾಲರ ಈ ಧೋರಣೆಯ ಬಗ್ಗೆ ಚರ್ಚೆಗೆ ಅವಕಾಶ ಮಾಡಿಕೊಡ್ಬೇಕು ಅನ್ನುವಂಥದ್ದು ಹೇಳ್ಬೋದು. ಜೊತೆಗೆ ರಾಜ್ಯಪಾಲರ ಭಾಷಣ ಮಾಡದೇ ಇದ್ರು ಕೂಡ ಲಿಖಿತ ರೂಪದ ಭಾಷಣ ಏನಿದೆ, ಲಿಖಿತ ರೂಪದ ಭಾಷಣದ ಮೇಲೆಯೇ ವಂದನಾ ನಿರ್ಣಯವನ್ನ ಕೈಗೊಳ್ಳಬೇಕಾಗುತ್ತೆ. ಇಂತಹ ಸಂದರ್ಭದಲ್ಲಿ ರಾಜ್ಯ ಸರ್ಕಾರ ಕೂಡ ಹೇಳ್ಬೋದು, ಅವರು ಭಾಷಣವನ್ನೇ ಮಾಡಿಲ್ಲ, ವಂದನಾ ನಿರ್ಣಯವನ್ನ ನಾವು ಹೇಗೆ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ, ರಾಜ್ಯಪಾಲರ ಮಾಡಿರ್ತಕ್ಕಂಥ ಭಾಷಣದ ಬಗ್ಗೆ ಹೇಗೆ ಚರ್ಚೆ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ ಅನ್ನುವಂಥದ್ದನ್ನು ಕೂಡ ಕೇಳಬಹುದು. ಯಾಕಂದ್ರೆ ಏನು ರಾಮ್ಜಿ ಕಾಯ್ದೆ ಬಗ್ಗೆ ಸಾಕಷ್ಟು ಅಂಶಗಳು ಅದರಲ್ಲಿವೆ. 2ರಿಂದ 14ನೇ ಪ್ಯಾರಾದವರೆಗೂ ಕೂಡ ರಾಮ್ಜಿ ಕಾಯ್ದೆ ಏನ್ ಹೇಳುತ್ತೆ, ಅದರ ವಿರುದ್ಧ ಇರ್ತಕ್ಕಂಥ ಜನರ ವಿರುದ್ಧ ಇರ್ತಕ್ಕಂಥ ಅಂಶಗಳೇನು, ಕೂಲಿ ಕಾರ್ಮಿಕರ ವಿರುದ್ಧ ಅಂಶಗಳೇನು ಅನ್ನುವಂಥ ಸಂಪೂರ್ಣ ವಿವರಣೆ ಇರೋದ್ರಿಂದ ಚರ್ಚೆಗೂ ಕೂಡ ಕಾಂಗ್ರೆಸ್ ಅವಕಾಶ ಮಾಡಿಕೊಡುವಂತ ಸಾಧ್ಯತೆ ಇದೆ. ಅಂದ್ರೆ ಚರ್ಚೆಗೆ ಅವಕಾಶ ಕೇಳುವಂತ ಸಾಧ್ಯತೆ ಇದೆ. ರಾಜ್ಯಪಾಲರನ್ನ ಭಾಷಣ ಮಾಡಲಿಲ್ಲ, ಅದ್ರಲ್ಲಿ ಇರ್ತಕ್ಕಂಥ ಅಂಶಗಳ ಬಗ್ಗೆ ಚರ್ಚೆಗೆ ಅವಕಾಶ ಕೊಡಿ ಅನ್ನುವಂತ ಮನವಿಯನ್ನ ಸ್ಪೀಕರ್ಗೆ ಮಾಡುವಂತ ಅವಕಾಶ ಇದೆ. ಪ್ರತಿಮಾ, ಥ್ಯಾಂಕ್ ಯು ಹರೀಶ್ ತಮ್ಮ ಮಾಹಿತಿಗೆ.